ರಾಜವಂಶಿ ಮ್ಯಾನ್ಷನ್ ನಲ್ಲಿ ಆದಿರಾ ಮಾತುಗಳನ್ನ ಕೇಳಿ ಈಶಾ ಬಾಡಿ ಪೂರ್ತಿ ಸಿಟ್ಟಿನಿಂದ ಉರಿತಿತ್ತು. ಅವಳು ಆದಿರಾಳನ್ನ ತುಂಬಾನೇ ಈಸಿಯಾಗಿ ಹ್ಯಾಂಡಲ್ ಮಾಡಬಹುದು ಅಂತ ಅನ್ಕೊಂಡಿದ್ಲು. ಆದಿರಾ ಒಂಥರ ನಾಚಿಕೆ ಸ್ವಭಾವದ ಹುಡುಗಿ ಅಂತ ಅವಳು ಪ್ಲಾನ್ ಇತ್ತು. ಆದ್ರೆ ಇಲ್ಲಿ ಆದಿರಾ ಅವಳ ಇಮ್ಯಾಜಿನೇಷನ್ಗೆ ಪೂರ್ತಿ ಆಪೋಸಿಟ್ ಆಗಿದ್ಲು. ಈಶಾ ಆಡ್ತಿರೋ ಯಾವ ಮಾತನ್ನು ಆದಿರಾ ಸೀರಿಯಸ್ ಆಗಿ ತಗೊಳ್ತಿರ್ಲಿಲ್ಲ. ಅವಳ ಎದುರು ಮೌನವಾಗಿರೋ ಬದಲು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಆನ್ಸರ್ ಮಾಡ್ತಿದ್ಲು. ರಿಯಾಲಿಟಿ ಏನಂದ್ರೆ ಆದಿರಾ ಆಡ್ತಿರೋ ಈ ಮಾತುಗಳಿಂದ ಈಶಾ ಮೈಂಡ್ ಪೂರ್ತಿ ಕನ್ಫ್ಯೂಸ್ ಆಗ್ತಿದೆ. ಆದಿರಾನ ನೋಡ್ತಾ ಈಶಾ ಅಂದ್ಲು, ರಿಯಲಿ ನೀನು ನಾಚಿಕೆ ಇಲ್ಲದ ಸ್ವಭಾವಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬೇಕು ಅಂದ್ರೆ ರುದ್ರನ ಫಸ್ಟ್ ವೈಫ್ ಈ ಮನೆಗೆ ವಾಪಸ್ ಬಂದಿದ್ರು ನೀನ್ ಇನ್ನು ಇಲ್ಲೇ ಇದೆಯಾ ಅಲ್ವಾ? ಖಂಡಿತ ರುದ್ರ ಅಂಡ್ ನನ್ ಮಧ್ಯೆ ಏನೇ ಇರ್ಲಿ, ನಾವು ಒಬ್ರನ್ನೊಬ್ರು ಇಷ್ಟ ಪಡ್ತೀವೋ ಇಲ್ವೋ ಅದು ಬೇರೆ ವಿಷಯ. ಆದ್ರೆ ನಿನಗ್ ಸ್ವಲ್ಪನೂ ಡಿಗ್ನಿಟಿ ಇದ್ರೆ ಇಷ್ಟೊತ್ತಿಗೆ ಇಲ್ಲಿಂದ ಹೋಗ್ತಿದ್ದೆ. ಆದ್ರೆ ನೀನ್ ಇನ್ನೂ ನಿನ್ನ ರುದ್ರನ ಪ್ರೇಯಸಿ ಅಂತ ಕರ್ಕೊಳ್ತಿದ್ಯಾ? ಸೀರಿಯಸ್ಲಿ ಒಬ್ಬ ಹುಡುಗಿ ಇಷ್ಟೊಂದು ನಾಚಿಕೆ ಇಲ್ದವಳು ಅಂತ ನನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಂದ್ಲು. ಆದಿರಾ ಮೆಲ್ಲಗ್ ನಕ್ಕು, ಏನಾಯ್ತು? ನಿನ್ನ ಕಾಂಪಿಟೇಟರ್ ಸಿಕ್ಕಿದಾಳೆ ಅಂತ ನೀನು ಡಿಸಪಾಯಿಂಟ್ ಆಗ್ತಿದ್ಯಾ? ಡೈರೆಕ್ಟ್ ಆಗಿ ಹೇಳು. ನನ್ನ ಈ ನಾಚಿಕೆ ಇಲ್ಲದ ಸ್ವಭಾವ ನಿನ್ನ ಆ ಲೀಸ್ಟ್ ಅಲ್ಲಿ ಸೆಕೆಂಡ್ ಪ್ಲೇಸ್ಗೆ ತಳ್ಳಬಹುದು ಅಂತ ನೀನು ಭಯ ಆಗ್ತಿದೆ ಅಲ್ವಾ? ನೀನು ಇಷ್ಟು ದಿನ ಟಾಪ್ ಅಲ್ಲಿರೋಕೆ ಹ್ಯಾಬಿಟ್ ಮಾಡ್ಕೊಂಡಿರ್ಬಹುದು. ಆದ್ರೆ ಸಾರಿ ಮೈ ಡಿಯರ್, ವಿಷಯ ಏನಂದ್ರೆ ಒಮ್ಮೆ ನಾನು ರಾಜವಂಶಿ ಸರ್ಗೆ ಅವರ ನಾಚಿಕೆ ಇಲ್ಲದ ಸ್ವಭಾವದ ಬಗ್ಗೆ ಕೇಳಿದಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ಹೌದು, ಆ ನಾಚಿಕೆ ಇಲ್ಲದ ಸ್ವಭಾವದಿಂದಾನೇ ನಾನ್ ನನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಅಂತ ಅಂದಿದ್ರು. ಅಂಡ್ ಒಂದಿನ ಬಿಸ್ನೆಸ್ ಅಲ್ಲಿ ಲಾಸ್ ಆದಾಗ ನಾನು ಕೂಡ ನನ್ನಲ್ಲಿರೋ ಆ ನಾಚಿಕೆ ಸ್ವಭಾವನ ಬಿಟ್ಬಿಟ್ಟೆ. ಆಮೇಲೆ ನಾನು ಆ ಎಲ್ಲಾ ಎಫರ್ಟ್ ಅನ್ನ ರಾಜವಂಶಿ ಸರ್ ಅವರ ಬಿಸ್ನೆಸ್ ಇನ್ವೆಸ್ಟ್ ಮಾಡಿದೆ. ಇವಾಗ ನೋಡು ಅವ್ರ ಬಿಸ್ನೆಸ್ ಮತ್ತೆ ಪೀಕ್ ಬಂದಿದೆ. ನಾವಿಬ್ರು ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದೀವಿ. ಅದಕ್ಕೆ ಹೇಳ್ತಿದೀನಿ, ನಮ್ ಜೊತೆ ಈ ಗೇಮ್ಸ್ ಆಡೋಕೆ ಬರ್ಬೇಡ. ಇನ್ನು ಈ ರೂಮ್ ವಿಷಯಕ್ಕೆ ಬಂದ್ರೆ ನೀನ್ ಇಲ್ಲೇ ಇರು, ನನ್ಗದ್ ಮ್ಯಾಟರ್ ಆಗಲ್ಲ. ನಾನು ರಾಜವಂಶಿ ಅವರ ಫೇವ್ರೆಟ್ ವುಮನ್ ಆಗಿರುವಾಗ ಇನ್ಯಾವುದು ನನಗಂತೂ ಇಂಪಾರ್ಟೆಂಟ್ ಅಲ್ಲ ಅಂದ್ಲು. ಈ ಮಾತು ಕೇಳಿ ಈಶಾ ಫೇಸ್ ಪೂರ್ತಿ ಕೆಂಪಾಯ್ತು. ಆದಿರಾ ಅವಾಗ ಕಬೋರ್ಡ್ ಒಳಗಡೆ ನೋಡಿ, ನನ್ ಬಾಕಿ ಇರೋ ವಸ್ತುಗಳನ್ನ ಕೂಡ ಹೊರಗಾಕ್ಬಿಡು ಅಂದ್ಲು. ಈಶಾ ಸಿಟ್ಟಿನಿಂದ, ನೀನೇ ತಕ್ಕೋ ಅಂದ್ಲು. ಹೀಗೆ ಹೇಳ್ತಾ ಅವಳು ಹಿಂದೆ ಸರಿದ್ಲು. ಆದಿರಾ ತಕ್ಷಣ, ಹಾಗಾದ್ರೆ ನೀನ್ ಮೊದ್ಲು ನನ್ ಬಟ್ಟೆಗಳನ್ನ ತೆಗಿಯೋದ್ರಲ್ಲಿ ಯಾಕಷ್ಟೊಂದು ಬ್ಯುಸಿ ಆಗಿದ್ದೆ? ಇವಾಗ ಏನಾಯ್ತು? ನಿನ್ ಕೈಗಳು ಪೇನ್ ಆಗ್ತಿದ್ಯಾ ಅಂದ್ಲು. ಈಶಾ ಸಿಟ್ಟಿನಿಂದ, ನಿನ್ ಬಟ್ಟೆಗಳನ್ನ ತಕೊಂಡು ಇಲ್ಲಿಂದ ದಾರಿ ಬಿಟ್ಟು ತೊಲಗು ಅಂದ್ಲು. ಆದಿರಾ ಸ್ಮೈಲ್ ಮಾಡ್ತಾ, ನೋಡು, ನಿನ್ ಕೈಗಳು ನೋವಾಗ್ತಿದ್ರೆ ಪರವಾಗಿಲ್ಲ, ಆದ್ರೆ ನನ್ ಕೈಗಳು ನಿನ್ ಕೈಗಳಿಗಿಂತ ತುಂಬಾನೇ ಸೆನ್ಸಿಟಿವ್ ಅಂಡ್ ನಾನ್ ತುಂಬಾನೇ ಲೇಜಿ. ನಿನ್ಗೇನಾದ್ರೂ ನನ್ನ ಬಟ್ಟೆಗಳನ್ನ ತೆಗೆದು ನನ್ನ ಫೇಸ್ಗೆ ಎಸೆಬೇಕು ಅಂತ ಇದ್ರೆ ಖಂಡಿತ ಮಾಡು, ಇಲ್ದಿದ್ರೆ ನನ್ಗೇನ್ ಬೇಜಾರಿಲ್ಲ. ನನ್ ರಾಜವಂಶಿ ಸರ್ ನನ್ಗೋಸ್ಕರ ಮಾಲ್ ಇಂದ ಹೊಸ ಬಟ್ಟೆಗಳನ್ನೇ ಪರ್ಚೇಸ್ ಮಾಡ್ತಾರೆ. ಈ ಹಳೆ ಬಟ್ಟೆಗಳಿಗೆ ಅಷ್ಟು ವ್ಯಾಲ್ಯೂ ಇಲ್ಲ. ನೀನೇ ನನ್ನನ್ನ ಕೆಲಸ ಮಾಡೋ ಹಾಗೆ ಫೋರ್ಸ್ ಮಾಡ್ತಿದ್ಯಾ. ಆದ್ರೆ ನಿನಗ್ ಗೊತ್ತಾ, ನಾನು ಹುಟ್ಟೋಕ್ಕೂ ಮುಂಚೆನೆ ಸಾವಿರಾರು ಸೋಮಾರಿಗಳು ಸತ್ತಿರ್ಬೇಕು ಅನ್ಸುತ್ತೆ ಅಂದ್ಲು. ಅವಳು ಹೀಗೆ ಹೇಳ್ತಿರುವಾಗ ಅವಳ ಕಣ್ಣುಗಳಲ್ಲಿ ಒಂದು ಸ್ಪಾರ್ಕ್ ಇತ್ತು. ಅಂಡ್ ಈಶಾ ಸಿಟ್ಟಿನಿಂದ, ನೀನ್ ತುಂಬಾನೇ ಬ್ಯಾಡ್ ಮ್ಯಾನರ್ಸ್ ಇರೋ ಹುಡುಗಿ ಅಂದ್ಲು. ಆದಿರಾ ನಗ್ತಾ ಅಂದ್ಲು, ಹೌದು, ನಾನ್ ಹಾಗೆ ಮಾಡ್ತೀನಿ. ಹೇಳು, ನಿನ್ಗೇನಾದ್ರೂ ಟ್ಯೂಷನ್ ಬೇಕಾ? ನಾನ್ ನಿನ್ಗೆ ನಿಜವಾಗ್ಲೂ ಈ ರೂಡ್ ಬಿಹೇವಿಯರ್ ಬಗ್ಗೆ ಕಲಿಸ್ತೀನಿ. ನೀನ್ ಆಲ್ರೆಡಿ ಫಸ್ಟ್ ಕ್ಲಾಸ್ ಕ್ರೇಜಿ ಆಗಿದ್ಯಾ, ಆದ್ರೆ ಇನ್ ಮುಂದೆ ಇನ್ನು ವರ್ಸ್ಟ್ ಆಗ್ತೀಯಾ, ನೋಡ್ತಾ ಇರು ಅಂದ್ಲು. ಈಶಾ ಏನಾದ್ರೂ ಆನ್ಸರ್ ಮಾಡೋಕ್ಕೂ ಮುಂಚೆನೆ ಆದಿರಾ ಫೋನ್ ರಿಂಗ್ ಆಯ್ತು. ಅವಳು ಫೋನ್ ನೋಡಿದಾಗ ಅದ್ರ ಮೇಲೆ ರಾಜವಂಶಿ ಸರ್ ಅಂತ ಹಾರ್ಟ್ ಇಮೋಜಿ ಇರೋ ಜೊತೆ ಡಿಸ್ಪ್ಲೇ ಆಗ್ತಿತ್ತು. ಆಮೇಲೆ ಅವಳು ತನ್ನ ಫೋನ್ ಅನ್ನ ಈಶಾ ಕಡೆ ತೋರಿಸಿ ಹೇಳಿದ್ಲು, ನೋಡಿದ್ಯಾ, ರಾಜವಂಶಿ ಸರ್ ಹೋಗಿ ಅರ್ಧ ಗಂಟೆ ಕೂಡ ಆಗಿಲ್ಲ, ಅವಾಗ್ಲೇ ನನ್ನನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಅವರು ರಾತ್ರಿ ಇಡೀ ನನ್ನನ್ನ ಸರಿಯಾಗಿ ಮಲ್ಗೋಕೆ ಬಿಡಲ್ಲ. ಇವಾಗ ಹಗ್ಲಲ್ಲೂ ಅವರಿಗೆ ಸ್ವಲ್ಪನೂ ಸಮಾಧಾನನೇ ಇಲ್ಲ ಅನ್ಸುತ್ತೆ ಅಂದ್ಲು. ಹೀಗೆ ಹೇಳ್ತಾ ಅವಳು ಕಾಲ್ ಅಟೆಂಡ್ ಮಾಡಿ ತುಂಬಾನೇ ಸ್ಟೈಲಿಶ್ ಆಗಿ ರೂಮಿಂದ ಹೊರಗ್ ಬಂದ್ಲು. ಈಶಾ ತನ್ನ ಮುಂದೆ ಇರೋ ಕಬೋರ್ಡ್ ನೋಡಿದ್ಲು. ಅಲ್ಲಿ ಆದಿರಾ ಅರ್ಧದಷ್ಟು ಬಟ್ಟೆಗಳು ನೆಲದ ಮೇಲೆ ಬಿದ್ದಿದ್ವು ಅಂಡ್ ಬಾಕಿ ಅರ್ಧ ಇನ್ನೂ ಒಳಗೆ ಇತ್ತು.
ಇವಾಗ ಆ ಬಟ್ಟೆಗಳನ್ನ ನೋಡಿದ್ಮೇಲೆ ಅವಳಿಗಿನ್ನೂ ಇರಿಟೇಷನ್ ಜಾಸ್ತಿ ಆಯ್ತು. ಅದ್ರಲ್ಲೂ ಆದಿರಾ ಅಷ್ಟೊಂದು ಪ್ರೌಡ್ ಆಗಿ ಮಾತಾಡ್ಕೊಂಡು ಹೋದ್ ರೀತಿ ನೋಡಿ ಅವಳಿಗೆ ಫುಲ್ಲು ಉರಿ ಆಯ್ತು. ಅವಳು ಹೊರಗ್ ಬಂದು ಸಿಟ್ಟಿನಿಂದ, ಇಲ್ಲಿ ಯಾರಾದ್ರೂ ಇದೀರಾ ಅಥವಾ ಎಲ್ಲ ಸರ್ವೆಂಟ್ಸ್ ಸತ್ತು ಹೋಗಿದ್ದೀರಾ ಅಂತ ಕಿರ್ಚಿದ್ಲು. ಕೆಳಗಡೆ ಹಾಲ್ನಲ್ಲಿ ಕೃತಿಕಾ ಜೊತೆ ಆಟ ಆಡ್ತಿದ್ದ ಅನಿಕಾ ಅವಳನ್ನ ನೋಡ್ತಾ ಅಂದ್ಲು, ಸದ್ಯಕ್ಕೆ ಎಲ್ರು ರಜೆಲಿದ್ದಾರೆ, ಅಂದ್ರೆ ಅವರೆಲ್ಲ ಬ್ಯಾಕ್ ಯಾರ್ಡ್ ಏರಿಯಾದಲ್ಲಿ ರೆಸ್ಟ್ ತಗೋತಿದ್ದಾರೆ. ಲಂಚ್ ಟೈಮ್ ಆದಾಗ ಬರ್ತಾರೆ. ಏನಾದ್ರೂ ಅರ್ಜೆಂಟ್ ಕೆಲ್ಸ ಇದ್ರೆ ನಿನ್ ಕೈಗಳಿಗೆ ಸ್ವಲ್ಪ ಕೆಲ್ಸ ಕೊಡು ಅಥವಾ ಸುಮ್ನೆ ಹೋಗಿ ಕೂತ್ಕೋ ಅಂದ್ಲು. ಈಶಾ ಮೇಲ್ಗಡೆ ರೇಲಿಂಗ್ಗೆ ಒತ್ತಿ ನಿಂತಿದ್ಲು. ಅವಳು ಕೋಪದಲ್ಲಿ ನಡುಕ್ತಾ ಹೇಳಿದ್ಲು, ಹಾಗಾದ್ರೆ ಇವಾಗ ನೀನು ಕೂಡ ಮಾತಾಡ್ತಿದ್ಯಾ? ನಾನು ಇಲ್ಲಿದ್ದಾಗ ನೀನ್ ನನ್ ಮುಂದೆ ಹೇಗ್ ತಲೆ ತಗ್ಗಿಸಿರ್ತಿದ್ದೆ ಅನ್ನೋದನ್ನ ಮರ್ತು ಬಿಟ್ಟಿದ್ಯಾ? ಇವಾಗ ನನ್ ಎದುರು ಬಾಯ್ ಮಾಡ್ತಿದ್ಯಾ ಅಂದ್ಲು. ನೋಡು, ನಾನ್ ನಿನ್ಗೆ ರೆಸ್ಪೆಕ್ಟ್ ಕೊಡ್ತಿದ್ದೆ, ಆದ್ರೆ ಇವಾಗ ನೀನು ಆ ಗೌರವಕ್ಕೆ ಲಾಯಕ್ಕಲ್ಲ ಅಂತ ನನಗೆ ಅರ್ಥ ಆಯ್ತು. ಸೊ ಜಾಸ್ತಿ ಡ್ರಾಮಾ ಮಾಡ್ಬೇಡ. ನಾನ್ ಮಾತಾಡೋದು ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಈ ತರ ಹುಚ್ಚಿಯಾಗೆ ಕೂಗೋದನ್ನ ನಿಲ್ಸಿ ನೀನು ಹೋಗಿ ಕಿರ್ಚೋಕೆ ಇದು ನಿನ್ ಫಾದರ್ ಮನೆ ಅಲ್ಲ. ನಿನ್ನ ಈ ಕಿರ್ಚಾಟಕ್ಕೆ ಹೆದರೋ ಮಕ್ಕಳು ಇಲ್ಲಿ ಯಾರೂ ಇಲ್ಲ ಅಂದ್ಲು. ಇದನ್ನ ಕೇಳಿ ಈಶಾ ಮುಷ್ಟಿ ಬಿಗಿದು ರೇಲಿಂಗಿಗೆ ಗುದ್ದಿ ಒಳಗಡೆ ಹೋದ್ಲು. ಇನ್ನೊಂದ್ ಕಡೆ ಕಾರಿಡಾರ್ ನಲ್ಲಿ ನಿಂತು ಇದೆಲ್ಲವನ್ನ ನೋಡ್ತಿದ್ದ ಆದಿರಾ ಫೇಸ್ ನಲ್ಲಿ ಒಂದು ಗೆಲುವಿನ ನಗು ಇತ್ತು. ಫೋನ್ ನ ಇನ್ನೊಂದು ಸೈಡ್ ಇದ್ದ ರುದ್ರ ಹೇಳ್ದ, ಅವಳಿಷ್ಟು ಬೇಗ ವಾಪಸ್ ಬರ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಅವಳು ನನ್ನ ಲೈಫ್ ನಲ್ಲಿ ನಾನು ಹ್ಯಾಪಿ ಆಗಿರೋದನ್ನ ನೋಡಿದ್ರೆ ಖಂಡಿತ ಬರ್ತಾಳೆ ಅಂತ ಒಂದು ಹೋಪ್ ಇತ್ತು. ಆದ್ರೆ ಇಷ್ಟು ಫಾಸ್ಟ್ ಆಗಿ ಬರ್ತಾಳೆ ಅಂತ ಗೆಸ್ ಮಾಡಿರ್ಲಿಲ್ಲ ಅಂದ. ಆದಿರಾ ನಗ್ತಾ ಹೇಳಿದ್ಲು, ಪರವಾಗಿಲ್ಲ, ಅವಳು ಬಂದಿದ್ರೆ ನಾವ್ ಏನ್ ಮಾಡೋಕ್ಕಾಗುತ್ತೆ. ಅವಳು ಕರೆಕ್ಟ್ ಟೈಮ್ಗೆ ಬಂದಿದ್ದು ಒಳ್ಳೇದೇ ಆಯ್ತು. ನಾವು ಕೂಡ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತೀವಿ, ಯಾಕಂದ್ರೆ ಆಮೇಲೆ ನಾವು ಕೂಡ ಫುಲ್ ಬ್ಯುಸಿ ಇರ್ತೀವಿ ಅಲ್ವಾ ಅಂದ್ಲು. ರುದ್ರನ್ ಮುಖದಲ್ಲೀಗ ದೊಡ್ಡ ಸ್ಮೈಲ್ ಬಂತು. ಅಷ್ಟರಲ್ಲಿ ಆದಿರಾ ತನ್ನ ಕೆಳತುಟಿಯನ್ನ ಕಚ್ಕೊಂಡ್ಲು. ಅವಳು ಏನೋ ಫ್ಲೋನಲ್ಲಿ ಹೇಳ್ಬಾರ್ದನ್ನ ಹೇಳ್ಬಿಟ್ಟಿದಾಳೆ ಅಂತ ಅವಳಿಗೆ ಅನ್ನಿಸ್ತು. ಯಾಕಂದ್ರೆ ರುದ್ರ ಇವಾಗ ತನ್ನನ್ನ ತುಂಬಾನೇ ಟೀಸ್ ಮಾಡ್ತಾನೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಅವಳು ಅನ್ಕೊಂಡ್ ಹಾಗೇನೆ ಆಯ್ತು. ರುದ್ರ ತಕ್ಷಣ ಅಂದ, ಯಾಕೆ ನಾವ್ ಆಮೇಲೆ ಯಾಕೆ ಅಷ್ಟೊಂದು ಬ್ಯುಸಿ ಇರ್ತೀವಿ? ಲಿಟಲ್ ಹಾರ್ಟ್ ಬೀಟ್ ಇನ್ ಮುಂದೆ ನಮ್ಗೇನೋ ಪ್ರಾಬ್ಲಮ್ ಕೊಡಲ್ಲ. ಅವಳ ಅತ್ತೆ ಜೊತೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾಳಲ್ಲ ಅಂದ. ಆದಿರಾ ಬೇಗನೆ ಹೇಳಿದ್ಲು, ನಾನು ಮದ್ವೆ ಫಂಕ್ಷನ್ ಅಂಡ್ ಆ ಎಲ್ಲ ಕೆಲ್ಸದಲ್ಲಿ ಬ್ಯುಸಿ ಇರ್ತೀವಂತ ಹೇಳ್ತಿದ್ದೆ ಅಷ್ಟೇ ಅಂದ್ಲು. ರುದ್ರ ಮೆಲ್ಲಗ್ ನಗ್ತಾ ಹೇಳ್ದ, ಅದು ಜಸ್ಟ್ 1 or 2 days ಮ್ಯಾಟರ್ ಅಷ್ಟೇ. ಆದ್ರೆ ನನಗೆ ಯಾಕೋ ನೀನ್ ಬೇರೆ ಏನೋ ಮೀನಿಂಗ್ ಇಟ್ಕೊಂಡು ಹೇಳ್ತಿದ್ಯಾ ಅಂತ ಅನ್ನಿಸ್ತಿದೆ ಅಂದ. ಆದಿರಾ ಕೋಪದಿಂದ ಅಂದ್ಲು, ನಾನು ಏನ್ ಹೇಳ್ತಿದ್ದೀನಿ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರು ಯಾಕೆ ನನ್ನ ಹೀಗೆ ಕಾಡ್ತಿದ್ದೀರಾ ಅಂದ್ಲು. ರುದ್ರ ನಗೋಕ್ ಸ್ಟಾರ್ಟ್ ಮಾಡ್ದ. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದು ಆಮೇಲೆ ತುಂಬಾನೇ ಪ್ರೀತಿಯಿಂದ, ಐ ಲವ್ ಯು ಸ್ವೀಟ್ ಹಾರ್ಟ್ ಅಂದ. ಆದಿರಾ ಫೇಸ್ ನಾಚಿಕೆಯಿಂದ ಪೂರ್ತಿ ಕೆಂಪಾಗೋಕೆ ಸ್ಟಾರ್ಟ್ ಆಯ್ತು. ಆದಿರಾ ಬೇಗನೆ ಹೇಳಿದ್ಲು, ನಾನು ನನ್ನ ಬಟ್ಟೆಗಳನ್ನೆಲ್ಲ ಅಲ್ಲೇ ಹರಡು ಬಂದಿದ್ದೀನಿ. ಆ ಮಹಾರಾಣಿ ಖಂಡಿತ ಅವುಗಳನ್ನ ಕ್ಲೀನ್ ಮಾಡಲ್ಲ. ನಾನು ಆವಾಗಲೇ ಅವಳಿಗೆ ಹೇಳಿದ್ದೀನಿ, ನನ್ನ ರಾಜವಂಶಿ ಸರ್ ನನಗೋಸ್ಕರ ಇಡೀ ಮಾಲನ್ನೇ ಪರ್ಚೇಸ್ ಮಾಡಬಲ್ಲರು ಅಂತ. ಆದ್ರೆ ನನ್ನ ರಾಜವಂಶಿ ಸರ್ ಅಷ್ಟೊಂದು ರೊಮ್ಯಾಂಟಿಕ್ ಇಲ್ಲ. ಅದಕ್ಕೆ ನಾನು ನನ್ನ ಬಟ್ಟೆಗಳನ್ನ ನೋಡ್ಕೊಳ್ಳೋಕೆ ಕಾಲ್ ಕಟ್ ಮಾಡ್ತಿದ್ದೀನಿ. ಒಂದ್ ವೇಳೆ ಆ ಮಹಾರಾಣಿ ಏನಾದ್ರೂ ನನ್ನ ಬಟ್ಟೆ ಹಾಳು ಮಾಡಿದ್ರೆ ನಾನು ನಿಮ್ ತರ ಮನೇಲಿ ಬೆತ್ಲೆಯಾಗ ಅಲ್ದಾಡ್ಬೇಕಾಗುತ್ತೆ ಆಮೇಲೆ ಅಂದ್ಲು. ರುದ್ರ ತಕ್ಷಣ, ಹೋ ನಾನು ರೊಮ್ಯಾಂಟಿಕ್ ಅಲ್ವಾ ಅಂತ ಕೇಳ್ದ. ಆದಿರಾ ಆನ್ಸರ್ ಮಾಡಿದ್ಲು, ನೀವು ಇವಾಗಷ್ಟೇ ಸ್ವಲ್ಪ ಪ್ರೇಮ ಮಾಡೋಕೆ ಸ್ಟಾರ್ಟ್ ಮಾಡಿದೀರಾ ಅಷ್ಟೇ. ಇಲ್ದಿದ್ರೆ ಮುಂಚೆ ನೀವು ತುಂಬಾನೇ ರೂಡ್ ಆಗಿ ಬಿಹೇವ್ ಮಾಡ್ತಿದ್ರಿ. ಇವಾಗ ಮಾಡ್ತಿರೋ ಈ ಸಣ್ಣ ಪುಟ್ಟ ರೊಮ್ಯಾನ್ಸ್ ಕೂಡ ನನ್ನ ಸಹವಾಸದಿಂದ ಬಂದಿದ್ದು. ಪ್ರೀತಿಯಿಂದ ಬದುಕೋದು ಹೇಗಂತ ನನ್ನ ನೋಡಿ ಕಲಿತಿದ್ದೀರಾ. ಇಲ್ದಿದ್ರೆ ನೀವು ಪಕ್ಕ ಬೋರಿಂಗ್ ಪರ್ಸನ್, ಫುಲ್ ಮುಂಗೋಪ ಇರೋ ಒಂಥರ ಲೋಳೆಯ ವ್ಯಕ್ತಿ ನೀವು ಅಂದ್ಲು. ಈಗ ಹೇಳ್ತಾ ಅವಳು ತಕ್ಷಣ ಕಾಲ್ ಕಟ್ ಮಾಡಿದ್ಲು. ರುದ್ರ ತನ್ನ ಫೋನನ್ನೇ ದಿಟ್ಟಿಸಿ ನೋಡ್ತಿದ್ದ. ಅವನು ಇವಾಗ ಫುಲ್ ಶಪಿಸ್ತಿದ್ದ. ಆದಿರಾ ತನ್ನನ್ನ ಅಷ್ಟೊಂದು ಲೋಳೆಯ ವ್ಯಕ್ತಿ ಅಂತ ಹೇಗ್ ಕರಿಬಲ್ಲಳು? ನಾನ್ ಅಂಥದ್ದೇನು ಲೋಳೆಯ ಕೆಲಸ ಮಾಡಿದೀನಿ ಅಂತ ಯೋಚನೆ ಮಾಡ್ತಿದ್ದ. ಆಮೇಲೆ ಅವನು ಕೂಡ ಮುಖ ತಿರುಗಿಸ್ಕೊಂಡು, ನಾನ್ ರೊಮ್ಯಾಂಟಿಕ್ ಅಲ್ಲ ಅಂತ ನಿನ್ಗೆ ಅನ್ನಿಸ್ತಿದ್ಯಾ? ಇವಾಗ ನೋಡು, ನಾನು ಎಷ್ಟು ರೊಮ್ಯಾಂಟಿಕ್ ಅಂತ ತೋರಿಸ್ತೀನಿ. ಆಫೀಸಿಗೆ ಬಂದು ಊಟ ಮಾಡಿಸು, ಅವಾಗ ಗೊತ್ತಾಗುತ್ತೆ. ನಾನ್ ನಿನ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ ಅಂದ.
ಅವನ್ ಹೀಗೆ ಹೇಳ್ತಿರುವಾಗ ಅವನ್ ಫೇಸ್ ನಲ್ಲಿ ಒಂದ್ ದೊಡ್ಡ ಸ್ಮೈಲ್ ಇತ್ತು. ಅಷ್ಟ್ರಲ್ಲಿ ಆದಿರಾ ಅನಿಕಾ ಅಂಡ್ ಹೃದಿಕಾ ಕಡೆಗೆ ತಿರುಗಿದ್ಲು. ಈಶಾ ಜೊತೆ ನಡೆದಿದ್ದನ್ನೆಲ್ಲ ಅವಳು ಅನಿಕಾಳಿಗೆ ಹೇಳಿದಾಗ ಅನಿಕಾ ಫುಲ್ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅನಿಕಾ ಆದಿರಾ ಕಡೆ ನೋಡಿ ಅಂದ್ಲು, ನಾನ್ ಇದನ್ನ ಒಪ್ಕೊಳ್ತೀನಿ ಆದಿರಾ. ನೀನು ನಿಜವಾಗ್ಲೂ ಈಶಾನ ಪೂರ್ತಿ ಅಪ್ಸೆಟ್ ಮಾಡಿದ್ಯಾ. ಆ ಪುಣ್ಯಾತ್ಗಿತಿ ಇಲ್ಲಿಗ್ ಬಂದಾಗ ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾಳೆ. ಆದ್ರೆ ನೀನ್ ಅವಳನ್ನ ಟ್ರೀಟ್ ಮಾಡ್ತಿರೋ ರೀತಿ ನೋಡಿದ್ರೆ ಅವಳಿಗೆ ಶಾಕ್ ಆಗಿರುತ್ತೆ ಅಂದ್ಲು. ಆದಿರಾ ಸ್ಮೈಲ್ ಮಾಡ್ತಾ, ಲೈಫ್ ನನ್ಗೆ ಇಷ್ಟೊಂದನ್ನ ಕಲಿಸಿದೆ ಅನಿಕಾ. ಈ ತರಹದ ರೂಡ್ ಪೀಪಲ್ ಅನ್ನ ನಾವು ಮುದ್ದಿಸ್ಬಾರ್ದು. ಅವರಿಗೆ ಅವ್ರ ಪ್ಲೇಸ್ ತೋರಿಸ್ಬೇಕು. ಈ ತರಹದ ಬ್ಯಾಡ್ ಜನರಿಗೆ ನಾವ್ ಎಷ್ಟು ಭಯ ಪಡ್ತೀವೋ ಅವರು ಅಷ್ಟೇ ಎದುರಿಸ್ತಾರೆ. ಅದಕ್ಕೆ ಒಮ್ಮೆ ಈ ಭಯನ ಬಿಟ್ಬಿಡ್ಬೇಕು. ಆಮೇಲೆ ಅವರನ್ನ ಬೋಲ್ಡ್ ಆಗಿ ಫೇಸ್ ಮಾಡ್ಬೇಕು. ಆವಾಗ ನಮ್ಗೆ ಹೆದರಿಸ್ಬೇಕು ಅಂತ ಅನ್ಕೊಂಡಿರೋ ಆ ವ್ಯಕ್ತಿನೇ ಇವಾಗ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತಾರೆ. ಆ ಕ್ವೀನ್ ಇವಾಗ ಇರೋ ಪರಿಸ್ಥಿತಿ ಕೂಡ ಹಾಗೇ ಇದೆ ಅಂದ್ಲು. ಅನಿಕಾ ಒಂದ್ ಕ್ಷಣ ಥಿಂಕ್ ಮಾಡಿ, ಆದ್ರೆ ಅವಳೇನಾದ್ರೂ ನಿಜವಾಗ್ಲೂ ನೀನ್ ಬಟ್ಟೆ ಹಾಳು ಮಾಡಿದ್ರೆ ಏನ್ ಮಾಡ್ತೀಯಾ ಅಂತ ಕೇಳಿದ್ಲು. ಆದಿರಾ ನಗ್ತಾ ಅಂದ್ಲು, ಪರವಾಗಿಲ್ಲ ಬಿಡು, ನಿನ್ ಬಟ್ಟೆಗಳಿವೆ ಅಲ್ವಾ, ಹೇಗಿದ್ರು ನಮ್ಮಿಬ್ರು ಸೈಜ್ ಒಂದೇ, ನಾನ್ ನಿನ್ ಬಟ್ಟೆಗಳನ್ನೇ ವೇರ್ ಮಾಡ್ತೀನಿ ಅಂದ್ಲು. ಅನಿಕಾ ಮತ್ತೆ ನಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸುಮಾರು 4 ಗಂಟೆಗಳ ನಂತರ ಈಗ ಲಂಚ್ ಟೈಮ್ ಆಗಿತ್ತು. ಕಿಚನ್ ನಲ್ಲಿ ಊಟ ರೆಡಿ ಇತ್ತು. ಈಶಾ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಥಿಂಕ್ ಮಾಡ್ತಾ ಹಾಲ್ ನಲ್ಲಿ ಅಡ್ಡಾಡ್ತಿದ್ಲು. ಅಷ್ಟರಲ್ಲಿ ಆದಿರಾ ಸ್ಟೆಪ್ಸ್ ಇಂದ ಫಾಸ್ಟ್ ಆಗಿ ಓಡ್ ಬಂದು ಡೈರೆಕ್ಟ್ ಆಗಿ ಕಿಚನ್ಗೆ ಹೋದ್ಲು. ಈಶಾಗೆ ಆಶ್ಚರ್ಯ ಆಯ್ತು. ಒಂದೆರಡು ನಿಮಿಷ ಬಿಟ್ಟು ಆದಿರಾ ಕೈಯಲ್ಲಿ ಲಂಚ್ ಬಾಕ್ಸ್ ಹಿಡಿದು ಹೊರಗೆ ಬಂದು ಮ್ಯಾನ್ಷನ್ ಇಂದ ಹೊರಟ ತಕ್ಷಣ ಈಶಾಗೆ ಮ್ಯಾಟರ್ ಅರ್ಥ ಆಯ್ತು. ಅವಳ ಫೇಸ್ ನಲ್ಲಿ ಒಂದು ಡೇಂಜರಸ್ ಸ್ಮೈಲ್ ಬಂತು. ಅವಳು ಕೂಡ ಫಾಸ್ಟ್ ಆಗಿ ಕಿಚನ್ಗೆ ಹೋಗಿ ಇನ್ನೊಂದು ಲಂಚ್ ಪ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಜಸ್ಟ್ 5 ನಿಮಿಷದಲ್ಲಿ ಅವಳು ಕೂಡ ತನ್ನ ಟಿಫಿನ್ ಬಾಕ್ಸ್ ತಗೊಂಡು ರಾಜವಂಶಿ ಇಂಡಸ್ಟ್ರೀಸ್ಗೆ ಹೊರಟ್ಲು. ಆದ್ರೆ ಅವಳ ಇಂಟೆನ್ಷನ್ ರುದ್ರನ್ಗೆ ಊಟ ಕೊಡೋದಲ್ಲ, ಬದಲಾಗಿ ಎಲ್ರೂ ಮುಂದೆ ಆದಿರಾನ ಇನ್ಸಲ್ಟ್ ಮಾಡೋದಾಗಿತ್ತು. ಆದಿರಾ ಕಾರ್ ರಾಜವಂಶಿ ಇಂಡಸ್ಟ್ರೀಸ್ ಪಾರ್ಕಿಂಗ್ ಏರಿಯಾದಲ್ಲಿ ನಿಂತ್ಕೊಂತು. ಅವಳು ಬೇಗನೆ ಇಳಿದು ಒಳಗಡೆ ಹೋದಾಗ ಅವಳ ಕಣ್ಗಳು ಅಲ್ಲಿ ಆಲ್ರೆಡಿ ಇದ್ದ ಒಂದು ಕಾರಿನ ಮೇಲೆ ಬಿತ್ತು. ಅದು ರಾಜವಂಶಿ ಮ್ಯಾನ್ಷನ್ ಕಾರ್. ಆದಿರಾ ಅಲ್ಲಿಂದ ಹೊರಡುವಾಗ ಆ ಕಾರ್ ಮನೆಯಲ್ಲೇ ಇತ್ತು. ಆದ್ರೆ ಇವಾಗ ಅವಳಿಗಿಂತ ಮುಂಚೆ ಇಲ್ಲಿಗೆ ಹೇಗ್ ಬಂತು ಅಂತ ಅವಳು ಥಿಂಕ್ ಮಾಡ್ತಿದ್ಲು. ಆಮೇಲೆ ಅವಳಿಗೆ ಮ್ಯಾಟರ್ ಕ್ಲಿಯರ್ ಆಯ್ತು. ತಾನು ಬಿಟ್ಟು ಬಂದಿದ್ದ ಈ ಈಶಾ ಅವಳಿಗಿಂತ ಮುಂಚೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಅವಳಿಗೆ ಗೊತ್ತಾಯ್ತು. ವ್ಯಂಗ್ಯವಾಗಿ ನಗ್ತಾ ಅವಳು ಅಂದ್ಕೊಂಡ್ಲು, ನೀನ್ ಇಲ್ಲಿಗೆ ಬಂದಿದ್ಯಾ ಅಂದ್ರೆ ಏನೋ ಸ್ಕೆಚ್ ಹಾಕೇ ಬರ್ತೀಯಾ, ಆದ್ರೂ ಪರವಾಗಿಲ್ಲ, ನನ್ ರಾಜವಂಶಿ ಸರ್ ನನ್ ಜೊತೆ ಇರುವಾಗ ನಾನ್ಯಾಕೆ ವರಿ ಮಾಡ್ಬೇಕು ಅಂತ ಹೇಳ್ತಾ ಅವಳು ಲಿಫ್ಟ್ ಹತ್ತಿ ಮೇಲಿನ ಫ್ಲೋರ್ಗೆ ಹೋದ್ಲು. ಅಲ್ಲಿ ರಾಜವಂಶಿ ಫ್ಯಾಮಿಲಿ ಅಥವಾ ತುಂಬಾ ಸ್ಪೆಷಲ್ ಪೀಪಲ್ಗೆ ಮಾತ್ರ ಎಂಟ್ರಿ ಇತ್ತು. ಈಶಾ ಆವಾಗ್ಲೇ ಅಲ್ಲಿ ಬಂದು ರುದ್ರನ ಪರ್ಸನಲ್ ಅಸಿಸ್ಟೆಂಟ್ ಪ್ರತಿಭಾ ಜೊತೆ ಏನೋ ಮಾತಾಡ್ತಿದ್ಲು. ಪ್ರತಿಭಾ ತಲೆ ಅಲ್ಲಾಡ್ಸಿ ಆದಿರಾ ಕಡೆಗೆ ನಡೆದ್ಲು. ಆದಿರಾಳಿಗೆ ಈಶಾ ಪ್ಲಾನ್ ಪೂರ್ತಿ ಅರ್ಥ ಆಯ್ತು. ಪ್ರತಿಭಾ ಕೈಯಲ್ಲಿ ತನ್ಗೆ ಅವಮಾನ ಮಾಡಿಸ್ಬೇಕು ಅನ್ನೋದು ಈಶಾ ಆಸೆ ಆಗಿತ್ತು. ಆದ್ರೆ ಆದಿರಾಗೆ ಪ್ರತಿಭಾ ಬಗ್ಗೆ ಸಖತ್ ಬೇಜಾರಾಯ್ತು. ಈಶಾ ಫೇಸ್ ನಲ್ಲಿ ಒಂದು ಈವಿಲ್ ಸ್ಮೈಲ್ ಇತ್ತು. ಅವಳು ಸೈಲೆಂಟ್ ಆಗಿ ನಿಂತು ಈ ಡ್ರಾಮಾನ ನೋಡ್ತಿದ್ಲು. ತನ್ನ ಕ್ಯಾಬಿನ್ ನಲ್ಲಿ ಕೆಲಸ ಮಾಡ್ತಿದ್ದ ರುದ್ರ ಸಡನ್ ಆಗಿ LED ಸ್ಕ್ರೀನ್ ನೋಡ್ದ. ಅಲ್ಲಿ ಮೇಲಿನ ಫ್ಲೋರ್ ನ ಲೈವ್ ಸೀನ್ಸ್ ಪ್ಲೇ ಆಗ್ತಿತ್ತು. ಅವನು ಈಶಾನ ನೋಡ್ದ. ಆಮೇಲೆ ಆದಿರಾ ಕಡೆ ನೋಡ್ತಿದ್ದ ಹಾಗೆ ಅವನ ಹುಬ್ಬುಗಳು ಏರಿದ್ವು. ಈಶಾ ಏನ್ ಮಾಡ್ತಿದ್ದಾಳೆ ಅಂತ ಅವನಿಗೆ ಪೂರ್ತಿ ಅರ್ಥ ಆಯ್ತು. ಆದ್ರೆ ರುದ್ರ ಫುಲ್ ಕೂಲ್ ಆಗಿ ಕೂತಿದ್ದ. ಅವನ್ ಹಾರ್ಟ್ ಬೀಟ್ ಅಂದ್ರೆ ಆದಿರಾನ ಪ್ರೊಟೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅವನಿಗೆ ಗೊತ್ತಿತ್ತು. ಯಾಕಂದ್ರೆ ಆದಿರಾ ತನ್ನನ್ನು ತಾನು ಕಾಪಾಡ್ಕೊಳ್ಳಕ್ಕೆ ಸಖತ್ ಪವರ್ಫುಲ್ ಅಂತ ಅವನಿಗೆ ಗೊತ್ತು. ಆದ್ರೆ ಅನಗತ್ಯವಾಗಿ ಈಶಾ ಮಾತ್ ಕೇಳಿ ಪ್ರಾಬ್ಲಮ್ ಮಾಡ್ಕೊಳ್ತಿರೋ ಪ್ರತಿಭಾ ಬಗ್ಗೆ ಅವನಿಗೆ ಸ್ವಲ್ಪ ಅಯ್ಯೋ ಅನ್ನಿಸ್ತು. ಒಂದ್ ವೇಳೆ ಅವಳು ತಪ್ಪನ್ನ ಸಪೋರ್ಟ್ ಮಾಡಿದ್ರೆ ಈ ಪನಿಷ್ಮೆಂಟ್ಗೆ ಅವಳು ಡಿಸರ್ವ್ಡ್ ಅಂತ ಅವನು ಸುಮ್ಮನೆ ಆದ. ಪ್ರತಿಭಾ ಆದಿರಾ ಮುಂದೆ ಬಂದು, ಯಾರನ್ನ ಮೀಟ್ ಮಾಡ್ಬೇಕು ನೀವು ಅಂತ ಕೇಳಿದ್ಲು. ಆದಿರಾ ಮೆಲ್ಲಗೆ ಸ್ಮೈಲ್ ಮಾಡಿ, ರಾಜವಂಶಿ ಸರ್ ಅಂದ್ಲು. ಪ್ರತಿಭಾ ತುಂಬಾನೇ ಆಟಿಟ್ಯೂಡ್ ತೋರಿಸ್ತಾ, ನೀನ್ ಯಾರು ಅಂತ ಕೇಳಿದ್ಲು. ಆದಿರಾ ಮತ್ತೆ ಸ್ಮೈಲ್ ಮಾಡ್ತಾ, ಆದಿರಾ, ನಾನಿಲ್ಲಿ ನನ್ನ ಮ್ಯೂಸಿಕ್ ಪ್ಲೇ ಮಾಡೋಕ್ ಬಂದಿದ್ದೀನಿ, ಅಂದ್ರೆ ರಾಜವಂಶಿ ಸರ್ ಜೊತೆ ಪ್ರೀತಿಯ ಮ್ಯೂಸಿಕ್ ಪ್ಲೇ ಮಾಡಕ್ಕೆ ಅಂದ್ಲು. ಪ್ರತಿಭಾ ತಕ್ಷಣ, ಈಶಾ ಮೇಡಮ್ ಹೇಳಿದ್ ಕರೆಕ್ಟ್, ನೀನ್ ನಿಜವಾಗ್ಲೂ ಯಾವುದೇ ವ್ಯಕ್ತಿತ್ವ ಇಲ್ಲದ ಹುಡುಗಿ, ನಿನ್ ಬಗ್ಗೆ ಆವಾಗ್ಲೇ ಕೇಳಿದೀನಿ,
ಸರ್ ರುದಿಕಾ ಬರ್ಡೇ ಪಾರ್ಟಿ ದಿನ ನಿನ್ನ ಫ್ಯೂಚರ್ ವೈಫ್ ಅಂತ ಇಂಟ್ರೊಡ್ಯೂಸ್ ಮಾಡಿರ್ಬಹುದು, ಆದ್ರೆ ಇವಾಗ ಅವ್ರ ರಿಯಲ್ ವೈಫ್ ವಾಪಸ್ ಬಂದಿದ್ದಾರೆ. ಹಾಗಿರುವಾಗ ಅವ್ರ ಲೈಫ್ ನಲ್ಲಿ ನಿಮ್ಗೆ ಯಾವ ಪ್ಲೇಸ್ ಇದೆ ಅಂದ್ಲು. ಆದಿರಾ ಕಣ್ಗಳಲ್ಲಿ ಸಿಟ್ಟು ಕಾಣಿಸ್ತು. ಪ್ರತಿಭಾ ಮತ್ತೆ ಅಂದ್ಲು, ನಿನ್ ತರಹದ ಹುಡುಗಿರ್ಗೆ ಸ್ವಲ್ಪನೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದೇ ಇರಲ್ಲ. ಈಶಾ ಮೇಡಮ್ ಹೇಳಿದ್ರು ನೀನ್ ಹೇಗೆ ಸರ್ ಹಿಂದೆ ಬೀಳ್ತೀಯಾ ಅಂತ. ಅವ್ರು ನಿನ್ನನ್ನ ಸರ್ ಇಂದ ದೂರ ಇರೋಕೆ ಹೇಳಿದ್ರು ನೀನ್ ಕೇಳ್ತಿಲ್ವಂತೆ. ಆದ್ರೆ ನಾನ್ ಇಲ್ಲಿರುವಾಗ ನೀನ್ ಒಳಗಡೆ ಹೋಗೋಕೆ ಚಾನ್ಸೇ ಇಲ್ಲ. ಇಲ್ಲಿಂದ ಸೈಲೆಂಟ್ ಆಗಿ ಹೊರಟು ಹೋಗು, ಇಲ್ದಿದ್ರೆ ನಾನ್ ನಿನ್ನ ಹೊರಗಾಕ್ತೀನಿ ಅಂದ್ಲು. ಆದಿರಾ ಸಮಾಧಾನವಾಗಿ ಕೇಳ್ತಿದ್ಲು. ಆಮೇಲೆ ಮೆಲ್ಲಗೆ ನಕ್ಕು ಸೈಡ್ಗೆ ಹೋಗು ಅಂದ್ಲು. ಪ್ರತಿಭಾ ತಕ್ಷಣ ನೀನ್ ನನ್ ಹತ್ರ ಆಟಿಟ್ಯೂಡ್ ತೋರಿಸ್ತಿದ್ಯಾ ಅಂದ್ಲು. ಆದಿರಾ ಯಾವ್ದೇ ಎಮೋಷನ್ ಇಲ್ದೆ ನಾನ್ ಹೇಳಿದ್ದು ಸೈಡ್ ಹೋಗು ಅಂತ ಅಂದ್ಲು. ಪ್ರತಿಭಾ ತಕ್ಷಣ ಹಾಗಾದ್ರೆ ನೀನು ಮರ್ಯಾದೆಯಿಂದ ಹೋಗಲ್ವಾ, ನಾನು ನಿನ್ನಿಂದ ಇಲ್ಲಿಂದ ಹೊರಗೆ ಹಾಕ್ಬೇಕಾಗುತ್ತೆ ಅಂತ ಕೈ ಹಾಕೋಕೆ ಬಂದ್ಲು. ಅವಳು ಹಾಗೆ ಹೇಳಿದ್ದೆ ತಡ. ಆದಿರಾ ಅವಳ ಕೆನ್ನೆಗೆ ಒಂದು ಜೋರಾಗಿ ಏಟ್ ಕೊಟ್ಲು. ಪ್ರತಿಭಾ ಅಲ್ಲೇ ಗಿರ್ಗಿರ್ನೆ ಸುತ್ತೋಕೆ ಸ್ಟಾರ್ಟ್ ಮಾಡಿದ್ಲು. 1 2 3 4 ಹೀಗೆ ಸತತವಾಗಿ 4 ಸಲ ಸುತ್ತದ್ಮೇಲೆ ಅವಳಿಗೆ ಪೂರ್ತಿ ತಲೆ ತಿರುಗೋದಕ್ಕೆ ಸ್ಟಾರ್ಟ್ ಆಯ್ತು. ಆದಿರಾ ಪ್ರತಿಭಾನ ನೋಡಿ, ಅಷ್ಟು ಸಾಕಾಯ್ತಾ ಅಥವಾ ನನ್ನಿಂದ ಇನ್ನೂ ಹೆಚ್ಚಿನ ಹಾಸ್ಪಿಟಾಲಿಟಿ ಬೇಕಾ ಅಂದ್ಲು. ಪ್ರತಿಭಾ ತನ್ನ ಕೆನ್ನೆ ಹಿಡ್ಕೊಂಡು ಹಾಗೆ ನಿಂತಿದ್ಲು. ಆದಿರಾ ಅವಳನ್ನ ನೋಡಿ, ನನ್ಗೆ ನನ್ನ ರಾಜವಂಶಿ ಸರ್ ಅವರ ವಾಯ್ಸ್ ಮಾತ್ರ ಅಲ್ಲ, ಬೇರೆಯವ್ರ ವಾಯ್ಸ್ ಅನ್ನು ನುಡಿಸೋದು ಚೆನ್ನಾಗ್ ಗೊತ್ತು. ನನ್ನನ್ನ ತಡೆಯೋಕೆ ಟ್ರೈ ಮಾಡ್ತಿರೋ ನೀನು ಯಾರನ್ನ ತಡಿಬೇಕೋ ಅವ್ರನ್ನ ಮಾತ್ರ ಒಳಗಡೆ ಬಿಟ್ಟಿದ್ಯಾ. ಯಾರ ಮುಂದೆ ಸುಮ್ನಿರ್ಬೇಕೋ ಅವ್ರ ಮುಂದೆ ಮಾತ್ರ ನೀನ್ ನಾಲ್ಗೆ ಕತ್ರಿ ಅಂತೆ ಹಾಡ್ತಿದೆ. ಮೊದ್ಲೇ ನನ್ನಿಂದಾಗಿ ತನುಜಾಗೆ ಒಳ್ಳೆ ಡೋಸ್ ಸಿಕ್ಕಿತ್ತು, ಇವಾಗ ನಿನಗ್ ಸಿಕ್ಕಿದೆ. ಇನ್ ಮೇಲೆ ನನ್ನನ್ನ ಯಾವತ್ತೂ ಮರಿಬೇಡ ಅಂದ್ಲು. ಪ್ರತಿಭಾ ಮೌನವಾಗಿ ಅವಳನ್ನ ನೋಡ್ತಿದ್ಲು. ಆದಿರಾ ಅವಳ ಕಡೆ ಬೆರಳು ತೋರಿಸಿ, ಅಂಡ್ ಹೌದು, ಈ ಈಶಾ ಮೇಡಮ್ ಹಿಂದೆ ಬಿದ್ದಿದ್ಯಲ್ಲ, ರಾಜವಂಶಿ ಸರ್ಗೆ ಅವಳನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ನೀನ್ ಇನ್ ಮುಂದೆ ಅವಳಿಗೆ ಫೇವರ್ ಮಾಡಿದ್ರೆ ನಿನ್ನನ್ನ ಈ ಆಫೀಸಿಂದ ಡಿಸ್ಮಿಸ್ ಮಾಡೋದ್ ಗ್ಯಾರಂಟಿ ಅಂತ ಹೇಳಿ ಅವಳನ್ನ ಅಲ್ಲೇ ನಿಲ್ಸಿ ಮುಂದೆ ಹೋದ್ಲು. ಪ್ರತಿಭಾ ಕಣ್ಣಲ್ಲಿ ನೀರ್ ತುಂಬಿತ್ತು ಅಂಡ್ ಅವಳು ಈಶಾನ ಸಿಟ್ಟಿನಿಂದ ನೋಡ್ತಿದ್ಲು. ಈಶಾ ತಕ್ಷಣ ರುದ್ರನ್ ಕ್ಯಾಬಿನ್ ಕಡೆಗೆ ಹೋದ್ಲು. ಅವಳು ಆಲ್ಮೋಸ್ಟ್ ಓಡ್ ಹೋಗ್ತಿರೋದನ್ನ ನೋಡಿ ಆದಿರಾ ಫೇಸ್ ನಲ್ಲಿ ನಗು ಬಂತು. ಆದಿರಾ ಕೂಡ ಅವಳನ್ನ ಫಾಲೋ ಮಾಡ್ಕೊಂಡು ಕ್ಯಾಬಿನ್ ಹತ್ರ ಹೋದ್ಲು. ಈಶಾ ಒಳಗಡೆ ಅವಸರವಾಗಿ ಹೋಗಿ ರುದ್ರನ್ನ ನೋಡಿ, ನಾನು ನಿನ್ಗೋಸ್ಕರ ಲಂಚ್ ತಂದಿದ್ದೀನಿ ರುದ್ರ, ನೀನು ನಾನ್ ಮಾಡಿದ್ದನ್ನೇ ತಿನ್ಬೇಕು, ಇಲ್ದಿದ್ರೆ ನೀನ್ ನಿನ್ ವೈಫ್ ಬಿಟ್ಟು ಲವರ್ ಜೊತೆ ಲಂಚ್ ಮಾಡ್ತಿದ್ಯಾ ಅಂತ ಜೋರಾಗಿ ಕಿರ್ಚ್ಬಿಡ್ತೀನಿ ಅಂದ್ಲು. ಇದನ್ನ ಕೇಳಿ ರುದ್ರ ನಕ್ಕ. ಆದಿರಾ ಯಾವುದೇ ಎಮೋಷನ್ ಇಲ್ಲದೆ ಡೋರ್ ಹತ್ರ ನಿಂತು ಇದೆಲ್ಲವನ್ನ ಕೇಳ್ತಿದ್ಲು. ರುದ್ರ ತನ್ನ ಸೀಟಿಂದ ಎದ್ದು ಈಶಾ ಹತ್ರ ಬಂದು, ನಾನ್ ನನ್ನ ಹಾರ್ಟ್ ಬೀಟ್ ಜೊತೆ ಲಂಚ್ ಮಾಡಿದ್ರೆ ನೀನು ಕಿರ್ಚಾಡ್ತೀಯಾ ಅಂತ ಕೇಳ್ದ. ಹೌದು, ಖಂಡಿತ. ಈ ಹುಡುಗಿ ನಿನ್ನ ಹೇಗೆ ಟ್ರ್ಯಾಪ್ ಮಾಡ್ತಿದ್ದಾಳೆ ಅಂತ ಎಲ್ರಿಗೂ ಹೇಳ್ತೀನಿ. ನಾನ್ ನಿನ್ ಲೈಫ್ಗೆ ವಾಪಸ್ ಬಂದಿದ್ದೀನಿ, ಆದ್ರೂ ಅವಳು ಇನ್ನು ಇಲ್ಲಿಂದ ಹೋಗ್ಲಿಲ್ಲ ಅಂತ ಕೂಗಿ ಹೇಳ್ತೀನಿ. ಆಫೀಸ್ ಜನ ಹೇಗಿರ್ತಾರೆ ಅಂತ ನಿನಗ್ ಮೊದ್ಲೇ ಗೊತ್ತು. ಅವರಿಗೆ ಮಾತಾಡೋಕೆ ಒಂದು ಮ್ಯಾಟರ್ ಬೇಕು ಅಷ್ಟೇ. ಇದು ಕಾಡ್ಗಿಚ್ಚಿನ ಹಾಗೆ ಸ್ಪ್ರೆಡ್ ಆದಾಗ ನಿನ್ಗೆ ಅರ್ಥ ಆಗುತ್ತೆ ನನ್ ಜೊತೆ ಈ ತರಹ ಬಿಹೇವ್ ಮಾಡಬಾರ್ದು ಅಂತ. ಸೊ ಇವಾಗ ನನ್ ಜೊತೆ ಲಂಚ್ ಮಾಡೋದು ನಿನ್ಗೆ ಒಳ್ಳೇದು ಅಂದ್ಲು. ಅವಳು ಆದಿರಾ ಕಡೆ ನೋಡಿದ್ಲು. ರುದ್ರನನ್ನ ಸುಮ್ನೆ ಟಾರ್ಚರ್ ಮಾಡ್ತಿರೋದ್ ನೋಡಿ ಆದಿರಾಗೆ ತುಂಬಾನೇ ಬೇಜಾರಾಯ್ತು. ರುದ್ರನನ್ನ ನೋಡ್ತಾ ಅವಳು ಅಂದ್ಲು, ಪರವಾಗಿಲ್ಲ ರಾಜವಂಶಿ ಸರ್, ನೀವು ಈ ಚೀಪ್ ಹೆಣ್ಣಿನ ಜೊತೆ ಲಂಚ್ ಮಾಡಬಹುದು. ನಾನ್ ನಿಮ್ಗೆ ಊಟ ತರ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಈ ಕಿರಾತ್ಕಿ ಅಡಿಗೆ ಮನೆಗೆ ಹೋಗಿ ನನಗಿಂತ ಮುಂಚೆ ಇಲ್ಲಿಗೆ ಬಂದಿದ್ದಾಳೆ. ಇಷ್ಟು ಕ್ಯಾರೆಕ್ಟರ್ ಇಲ್ಲದ ಪರ್ಸನ್ ಅನ್ನ ನಾನು ಎಲ್ಲೂ ನೋಡಿಲ್ಲ. ಎಂತ ಚೀಪ್ ಕ್ಯಾರೆಕ್ಟರ್ ಇಳುದು ಅಂದ್ಲು. ಅವಳು ಈ ಮಾತು ಹೇಳ್ತಿದ್ದಾಗೆ ಈಶಾನ ನೋಡ್ತಿದ್ಲು. ಈಶಾ ಅಲ್ಲಿ ಕಡಿತ, ನನ್ನನ್ನ ಚೀಪ್ ಅಂತ ಕರೆಯೋಕೆ ನಿನ್ಗೆ ಎಷ್ಟು ಧೈರ್ಯ ಅಂದ್ಲು. ನೀನ್ ಹಾಗೆ ಬಿಹೇವ್ ಮಾಡಿದ್ರೆ ನಾನು ಹಾಗೆ ಕರಿತೀನಿ ಅಲ್ವಾ. ನೀನೇನಾದ್ರೂ ಒಳ್ಳೆ ಮಹಿಳೆ ಆಗಿದ್ದಿದ್ರೆ ನಾನ್ ನಿನ್ಗೆ ರೆಸ್ಪೆಕ್ಟ್ ಕೊಡ್ತಿದ್ದೆ. ಆದ್ರೆ ಇವಾಗ ನೀನ್ ಜಸ್ಟ್ ಒಬ್ಳು ಚೀಪ್ ಅಂಡ್ ಥರ್ಡ್ ಕ್ಲಾಸ್ ವುಮೆನ್, ಅದಕ್ಕೆ ನಾನ್ ನಿನ್ನ ಹಾಗೆ ಕರಿತೀನಿ ಅಂತ ಆದಿರಾ ಪೂರ್ತಿ ಸೈಲೆಂಟ್ ಆಗಿ ಆನ್ಸರ್ ಮಾಡಿದ್ಲು. ಈಶಾ ಕಣ್ಗಳು ದೊಡ್ಡದಾದ್ವು. ರುದ್ರನ್ಗೆ ನಗು ಬಂತು. ಅವನ್ನ ನಗು ನೋಡಿ ಈಶಾ ಇನ್ನೂ ಕೆರಳಿದ್ಲು. ರುದ್ರ ನಗೋದನ್ನ ನಿಲ್ಸಿ ಈಶಾನ ನೋಡಿ, ಏನಿವಾಗ ನಿನ್ಗೆ ಎಲ್ರೂ ಮುಂದೆ ಹೈಪ್ ಕ್ರಿಯೇಟ್ ಮಾಡ್ಬೇಕಲ್ವಾ, ಬಾ ನಾನ್ ನಿನ್ ಆಸೆ ಇವತ್ತೇ ಪೂರೈಸ್ತೀನಿ ಅಂದ.
ಅವನ್ ಮಾತ್ ಕೇಳಿ ಈಶಾ ಪೂರ್ತಿ ಗಾಬರಿ ಆದ್ಲು. ಅಷ್ಟರಲ್ಲಿ ರುದ್ರ ಅವಳ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಹೊರಗೆ ಎಳ್ಕೊಂಡ್ ಬಂದ. ಲಿಫ್ಟ್ ಮೂಲಕ ಡೈರೆಕ್ಟ್ ಆಗಿ ಸೆಕೆಂಡ್ ಫ್ಲೋರ್ಗೆ ಕರ್ಕೊಂಡು ಹೋದ. ಅಲ್ಲಿ ಎಲ್ಲ ಎಂಪ್ಲಾಯೀಸ್ ಕೆಲಸ ಮಾಡ್ತಿದ್ರು. ಹೈ ಪೊಸಿಷನ್ ನಲ್ಲಿ ಇರೋ ಆಫೀಸರ್ಸ್ ಕೂಡ ಅಲ್ಲೇ ಇದ್ರು. ಆದಿರಾ ಕೂಡ ಅವ್ರನ್ನ ಫಾಲೋ ಮಾಡ್ಕೊಂಡ್ ಬಂದ್ಲು. ರುದ್ರ ಎಲ್ರನ್ನ ನೋಡಿ ಜೋರಾಗಂದ, ಎಲ್ರೂ ಸ್ವಲ್ಪ ಇಲ್ಲಿ ಗಮನ ಕೊಡಿ. ಅವನ್ ವಾಯ್ಸ್ ಕೇಳಿದ ತಕ್ಷಣ ಪ್ರತಿಯೊಬ್ರು ಕೆಲ್ಸ ನಿಲ್ಸಿ ಅವನ್ ಕಡೆ ನೋಡಿದ್ರು. ಈಶಾಗೆ ತುಂಬಾನೇ ಎಂಬ್ಯಾರೆಸಿಂಗ್ ಅಂತ ಅನ್ನಿಸ್ತು. ಅವಳು ಮೆಲ್ಲಗೆ ರುದ್ರನ್ ಹತ್ರ ಬಂದು, ಇದೆಲ್ಲ ಏನ್ ರುದ್ರ ಅಂತ ಕೇಳಿದ್ಲು. ರುದ್ರ ಸ್ಮೈಲ್ ಮಾಡ್ತಾ, ಏನೂ ಇಲ್ಲ, ಜಸ್ಟ್ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಅಂದ. ಆಮೇಲೆ ಎಲ್ರ ಕಡೆ ನೋಡಿ, ರಿಯಲಿ ನಾನಿವತ್ತು ಸ್ವಲ್ಪ ಶಾಪಿಂಗ್ ಮಾಡಿದೀನಿ. ನನ್ನ ಪರ್ಸನಲ್ ಶಾಪಿಂಗ್ ಬಗ್ಗೆ ನಿಮ್ಗೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಡೌಟ್ ಬರಬಹುದು. ಆದ್ರೆ ಇದು ತುಂಬಾನೇ ಸ್ಪೆಷಲ್, ಅದಕ್ಕೆ ಶೇರ್ ಮಾಡ್ತಿದ್ದೀನಿ. ಆಕ್ಚುಲಿ ನನ್ನ ವೈಫ್ ನಾನು ಅವಳಿಗೋಸ್ಕರ ಒಂದು ಮಾಲ್ ಪರ್ಚೇಸ್ ಮಾಡ್ಬೇಕಂತ ವಿಶ್ ಮಾಡಿದ್ಲು ಅಂತ. ಈ ಮಾತ್ ಕೇಳಿ ಆದ್ರಾ ಕಣ್ಗಳು ದೊಡ್ಡದಾದ್ವು. ಯಾಕಂದ್ರೆ ಅವಳು ರುದ್ರನ್ ಹತ್ರ ಮಾಲ್ ಬಗ್ಗೆ ಜಸ್ಟ್ ಒಂದ್ ಮಾತ್ ಹೇಳಿದ್ಲು ಅಷ್ಟೆ. ಆದ್ರೆ ಈಶಾ ಫುಲ್ ಕನ್ಫ್ಯೂಸ್ ಆಗಿದ್ಲು. ನಾನ್ ಇವನಿಗೆ ಮಾಲ್ ಬಗ್ಗೆ ಯಾವಾಗ ಹೇಳ್ದೆ ಅಂತ ಅವಳು ಯೋಚನೆ ಮಾಡ್ತಿದ್ಲು. ಆದ್ರೆ ಒಂದು ಕ್ಷಣ ರುದ್ರ ನಿಜವಾಗ್ಲೂ ತನ್ನ ಆಸೆ ಪೂರೈಸ್ತಿದ್ದಾನೆ ಅನ್ನೋ ಭ್ರಮೆಲಿ ಅವಳು ಫುಲ್ಲು ಖುಷಿ ಆದ್ಲು. ರುದ್ರ ಮತ್ತೆ ನಗ್ತಾ, ನಾನ್ ವೈಫ್ ಆಸೆ ಪೂರೈಸ್ತಿದ್ರೆ ನಾನ್ ಎಂಥ ಮ್ಯಾನ್, ತಾನು ಲವ್ ಮಾಡೋ ವುಮೆನ್ನ ಪ್ರತಿಯೊಂದು ವಿಶ್ ಪೂರೈಸೋನೆ ರಿಯಲ್ ಮ್ಯಾನ್ ಅಂದ. ಅವನು ಈ ಮಾತು ಹೇಳುವಾಗ ಆದಿರಾನೇ ನೋಡ್ತಿದ್ದ. ಆದಿರಾಗೆ ಒಂದು ಕ್ಷಣ ಹಾರ್ಟ್ ಬೀಟ್ ನಿಂತ ಹಾಗಾಯ್ತು. ಓಹೋ ಮಿಸ್ಟರ್ ರಾಜವಂಶಿ, ನೀವ್ ಏನ್ ಬೇಕಾದ್ರೂ ಮಾಡ್ತೀರಾ ಅಲ್ವಾ ಅನ್ನೋ ಹಾಗೆ ಅವಳು ಅವನನ್ನೇ ನೋಡ್ತಿದ್ಲು. ರುದ್ರ ಮೆಲ್ಲಗೆ ನಕ್ಕು ತನ್ನ ಪರ್ಸ್ನಿಂದ ಒಂದು ಡಾಕ್ಯುಮೆಂಟ್ಸ್ ತೆಗೆದು ಎಲ್ರಿಗೂ ತೋರಿಸ್ತಾ ಅಂದ. ಸೊ ನಾನು ಆ ಮಾಲ್ ಅನ್ನ ನನ್ನ ಫೇವ್ರೆಟ್ ವುಮೆನ್ಗೋಸ್ಕರ ಪರ್ಚೇಸ್ ಮಾಡಿದೀನಿ. ಅದನ್ನ ಮೊದಲು ಪ್ಲಾಜಾ ಮಾಲ್ ಅಂತ ಕರಿತಿದ್ರು, ಆದ್ರೆ ಇನ್ ಮುಂದೆ ಅದು AHR ಮಾಲ್ ಆಗುತ್ತೆ. AHR ಅಂದ್ರೆ ಆಜಿರಾ, ರುದಿಕಾ ಅಂಡ್ ರುದ್ರ ಅಂತ. ಅವನ್ ಹೀಗೆ ಹೇಳಿದ್ದೆ ತಡ ಆಫೀಸ್ ಪೂರ್ತಿ ಚಪ್ಪಾಳೆ ಸೌಂಡ್ ಇಂದ ತುಂಬ ಹೋಯ್ತು. ರುದ್ರ ಫುಲ್ ಹ್ಯಾಪಿ ಆಗಿದ್ದ. ಆದ್ರೆ ಈಶಾ ಫೇಸ್ ಮಾತ್ರ ಸಿಟ್ಟಿನಿಂದ ಉರಿತಾ ಇತ್ತು. ರುದ್ರ ಇವಾಗ ಆದಿರಾ ಕಡೆ ಕೈ ಚಾಚಿ, ಬಾ ವೈಫಿ ಅಂದ. ಅವನು ಈ ಮಾತ್ ಹೇಳಿದ ತಕ್ಷಣ ಆದಿರಾ ನಾಚಿಕೆಯಿಂದ ಪೂರ್ತಿ ಕೆಂಪಾದ್ಲು. ಅವಳು ಮೆಲ್ಲಗೆ ಮುಂದೆ ಬಂದ್ಲು. ರುದ್ರ ಅವಳ ಕೈ ಹಿಡ್ಕೊಂಡು ಎಲ್ರ ಮುಂದೆ ಹೇಳ್ದ, ಇವಾಗ ನೀವೆಲ್ಲ ನನ್ನ ವೈಫ್ಗೆ ವಿಶ್ ಮಾಡಬಹುದು ಅಂತ ಹೇಳ್ತಾ ಆದಿರಾ ಕೈ ಮೇಲೆ ತುಂಬಾನೇ ಪ್ರೀತಿಯಿಂದ ಒಂದು ಕಿಸ್ ಕೊಟ್ಟ. ನಗ್ತಾ ಅಂದ, ಕಂಗ್ರ್ಯಾಚುಲೇಷನ್ಸ್ ಫ್ಯೂಚರ್ ವೈಫ್. ಆದಿರಾ ಕಣ್ಣಲ್ಲಿ ನೀರ್ ಬಂತು. ರಿಯಲಿ ರುದ್ರ ಅವಳಿಗೋಸ್ಕರ ಇಡೀ ಮಾಲ್ ಪರ್ಚೇಸ್ ಮಾಡ್ತಾನೆ ಅಂತ ಅವಳು ಡ್ರೀಮ್ ಅಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ. ಇವತ್ತವಳಿಗೆ ರುದ್ರನ್ ಬಗ್ಗೆ ಸಖತ್ ಪ್ರೌಡ್ ಫೀಲ್ ಆಗ್ತಿತ್ತು. ಅವಳ ಲವ್ ಅನ್ನ ಎಕ್ಸ್ಪ್ರೆಸ್ ಮಾಡೋಕೆ ಅವಳಿಗೆ ವರ್ಡ್ ಸಿಗ್ತಿರ್ಲಿಲ್ಲ. ಅಷ್ಟರಲ್ಲಿ ಪಕ್ಕದಲ್ಲೇ ನಿಂತಿದ್ದ ಈಶಾಗೆ ಬೆಂಕಿ ಬಿದ್ದ ಹಾಗೆ ಆಯ್ತು. ಅವಳ ಮೈಂಡ್ ಅಂಡ್ ಬಾಡಿ ಪೂರ್ತಿ ಉರಿತಿತ್ತು.